ಕೊಂಡಿದ್ದೀರಾ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಸೊ ಈ ಕಾರ್ಯಕ್ರಮಕ್ಕೆ ನನಗೆ 2 ದಿವಸ ಮೊದಲು ಒಂದು ಆಹ್ವಾನವನ್ನು ಕೊಟ್ಟರು. ಈ ಥರ ನಾವು ಅಭಿಮಾನಿ ಬಳಗದಿಂದ ಒಂದು ಗಿಡ ನೆಡುವಂಥ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ ಅಂತ. ಈಗ ರೈಟ್ ಟೈಮ್, ಯಾರೇ ಆಗಲಿ ಗಿಡ ನೆಡಬೇಕು ಅಂತಂದರೆ ಈಗ ಮಳೆಗಾಲ ಶುರು ಆಗ್ತದೆ. ಈಗ ಗಿಡ ನೆಟ್ಟರೆ ತಂತಾನಾಗೆ ಗಿಡ ಒಂದು 6 ತಿಂಗಳು ನಾವು ನೀರು ಹಾಕುವಂಥ ಪರಿಸ್ಥಿತಿನೇ ಬೇಡ, 3-4 ತಿಂಗಳು. ಆಮೇಲೆ ಇನ್ನೊಂದು 3-4 ತಿಂಗಳು ಹಾಕ್ಕೊಂಡ್ರೆ ಆ ಗಿಡ ತಂತಾನೆ ಬೆಳ್ಕೊಳ್ಳುತ್ತೆ. ಸೊ ಇದನ್ನು ಪ್ರಕ್ರಿಯೆನ ಸರ್ಕಾರದ ವತಿಯಿಂದ ಎಲ್ಲ ಕಡೆ ಮಾಡ್ತಾ ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸೋಷಿಯಲ್ ಫಾರೆಸ್ಟ್ ಮತ್ತೊಂದು. ಸೊ ಇವರು ಈ ಸಂಘದ ವತಿಯಿಂದ ಒಂದಷ್ಟು ಒಳ್ಳೆ ಕೆಲಸ ಮಾಡೋ ಉದ್ದೇಶದಿಂದ ಗಿಡಗಳನ್ನ ನೆಡ್ತೀವಿ ಅಂದಾಗ ಖಂಡಿತ ಖುಷಿಯಾಗಿ, ತುಂಬ ಖುಷಿಯಿಂದನೇ ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಲಿಕ್ಕೆ ಬಂದೆ. ಯಾಕೆಂದರೆ ಒಂದು ಗಿಡ ನಾವು ನೆಡೋದ್ರ ಮುಖಾಂತರ ಒಂದಷ್ಟು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡ್ಬೋದು. ಇವತ್ತು ಡೆಲ್ಲಿನಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಹೆದರ್ಕೋತಾರೆ, ಯಾಕೆಂದರೆ ಅಲ್ಲಿರ್ತಕ್ಕಂಥ ಪರಿಸರದ ಒತ್ತಡ. ಆದರೆ ಬೆಂಗಳೂರು ಆಗಬಾರ್ದು ಅನ್ನೋ ಭಯ ನಮ್ಮದು. ಯಾಕೆಂದರೆ ಇವತ್ತು ವೆಹಿಕಲರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ವಾಹನಗಳು ಜಾಸ್ತಿ ಆಗ್ತದೆ, ಹೋಟ್ಲ್ಸ್ ಜಾಸ್ತಿ ಆಗ್ತದೆ, ಇಂಡಸ್ಟ್ರೀಸ್ ಜಾಸ್ತಿ ಆಗ್ತದೆ. ಅದರಿಂದ ಬರ್ತಕ್ಕಂಥ ಹೊಗೆನ ಪರಿಸರದಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅದೇ ಮಟ್ಟದಲ್ಲಿ ಗಿಡಗಳು ಬೇಕು. ಆದರೆ ಎಷ್ಟೋ ಕಡೆ ನಾವು ರೋಡು, ಅಪಾರ್ಟ್ಮೆಂಟು ಮತ್ತೊಂದಂಥ ಗಿಡಗಳನ್ನ ತೆಗೆದುಬಿಡ್ತೀವಿ. ಸೊ ಹಾಗಾಗಿ ಈ ಬಾರಿ ಬೇಸಿಗೆ ಹೆಂಗಿತ್ತಂತ ಬೆಂಗಳೂರಲ್ಲಿರೋರಿಗೆಲ್ಲ ಸಖತ್ತಾಗಿ ಗೊತ್ತಿದೆ. ಎಲ್ಲ ಫುಲ್ಲು ಫ್ಯಾನ್ ಇಲ್ಲ ಅಂದರೆ ಆಗಲ್ಲ. ಸದ್ಯ ಕೂತಿರೋ ಕಡೆನೇ ಬೆವರ್ತಾ ಇದ್ವಿ, 3 ಅವರ್ಸ್ ಒಂದ್ಸಲ ಸುಸ್ತಾಗ್ತಾಯಿತ್ತು. ಎಷ್ಟು ನೀರು ಕುಡಿದ್ರೂ ನಮ್ಗೆ ಆಗ್ತಾನೆ ಇರಲಿಲ್ಲ. ಯಾಕಾಯ್ತು ಆ ಪರಿಸ್ಥಿತಿ? ಯಾಕೆಂದರೆ ನಮ್ಮಲ್ಲಿ ಗಿಡಗಳ ಕೊರತೆ ಆಗ್ತಾ ಇರೋದ್ರಿಂದ ಪರಿಸರ ನಮಗೆ ಎಚ್ಚರಿಕೆಯ ಗಂಟೆ ಕೊಟ್ಟಿದೆ, ಹುಷಾರ್ ಅಂತ. ಸೊ ಈ ಅಲಾರಾಮ್ ಏನು ಕೊಟ್ಟಿದ್ದಾರೆ, ಹುಷಾರ್ ಅಂತ. ಈಗ ನಾವು ಎಚ್ಚೆತ್ಕೊಂಡು ಈ ಸಂದರ್ಭದಲ್ಲಿ ಏನು ಒಬ್ಬ ಫಿಲ್ಮ್ ಆ್ಯಕ್ಟ್ರಿಗೆ ಫ್ಯಾನ್ಸ್ ಅಂತ ಅಸೋಸಿಯೇಷನ್ ಮಾಡಿರ್ತಾರೆ, ಅದು ಬರೀ ಪೋಸ್ಟರ್ ಹಾಕೋದಕ್ಕೆ ಸೀಮಿತ ಆಗ್ದಿರಾ, ಜೈ ಅಂತ ಕೂಗೋದಕ್ಕೆ ಸೀಮಿತ ಆಗ್ದಿರಾ, ಅದರ ಮುಖಾಂತರ ಸಮಾಜಕ್ಕೆ ಅನುಕೂಲ ಆಗೋಂಥ ಒಂದಷ್ಟು ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ ಅಂತ ಕರೆದಾಗ ನಿಮ್ಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗಿಡ ನೆಡಲಿಕ್ಕೆ ಬಂದು ಖುಷಿ ಆಯಿತು. ಒಂದು ಬೇವಿನ ಗಿಡನ ನಡೆಸಿದ್ದಾರೆ ನನ್ನ ಕೈಯಲ್ಲಿ. ಅದನ್ನು ಯಾವಾಗಲಾದ್ರೂ ಸಮಯದಾಗ ಈ ಕಡೆ ಬಂದು ನೋಡ್ಕೊಂಡು ಹೋಗ್ತೀನಿ ನಾನು. ಯಾಕೆಂದರೆ ಗಿಡ ನೆಡೋದು ಅಷ್ಟೇ ಮುಖ್ಯ ಅಲ್ಲ, ನೆಟ್ಟ ಗಿಡವ ಚೆನ್ನಾಗಿ ಆಗ್ತಾಯಿದ್ದಿಲ್ಲ ಅಂತ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಯಾರೇ ಗಿಡ ನೆಡಿ, ನಿಮ್ಗೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಇರುತ್ತೆ. ಅದರ ಜೊತೆಗೆ ನೆಟ್ಟ ಗಿಡವನ್ನು ಪೋಷಣೆ ಮಾಡೋದ್ರ ಕಡೆ ದಯಮಾಡಿ ಗಮನವನ್ನು ಕೊಡಿ ಅಂತ ಹೇಳ್ತೀನಿ. ಇವರು ಫ್ಯಾನ್ ಅಸೋಸಿಯೇಷನ್ಗೆ ಮತ್ತು ಈ ಭಾಗದಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಿರ್ತಕ್ಕಂಥವ್ರು ಶ್ರೀನಿವಾಸ್ ಮತ್ತು ಎಂಟೈರ್ ತಂಡ, ಈ ಶಾಲೆಯವರು, ಇವರೆಲ್ಲರಿಗೂ ಸಹ ದೇವರು ತುಂಬ ಒಳ್ಳೇದು ಮಾಡಲಿ ಅಂತ ನಾನು. ಫ್ಯಾನ್ ಅಸೋಸಿಯೇಷನ್ ಅವ್ರು ಮಾಡಿರೋದು 3 ತಿಂಗಳಿಂದ. ನಾನು ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನ ರಾಜಲಾಂಛನ ಅಂತ ಒಂದು ಸಂಸ್ಥೆ ಇದೆ, ಅದರ ಮುಖಾಂತರ ರಾಜಲಾಂಛನ ಸಂಸ್ಥೆ ಆಗೋದು ಮೊದಲು ಪೊಲೀಸ್ ಸ್ಟೇಷನ್ ನಾವು ಮತ್ತು ನಮ್ಮ ಪೊಲೀಸರು ಗಿಡ ನೆಡುವಂಥ ಕಾರ್ಯಕ್ರಮನ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಕಾನ್ಸ್ಟೇಬಲ್ಗೆ ಒಂದು ಬೀಟ್ ಅಂತ ಕೊಡ್ತಾರೆ. ಒಂದು ಬೀಟ್ ಅಂತಂದರೆ ಈ ಏರಿಯಾ ಇಷ್ಟು ಜಾಗ ನಿಂದಪ್ಪ, ಇಲ್ಲಿ ಜನ ಪರಿಚಯ ನೀನು ಮಾಡ್ಕೋಬೇಕು, ಈ ಏನೇ ಆದರೂ ಆಗುವಗಳು ನೀನು ಜವಾಬ್ದಾರಿ ಅಂತ ಒಂದು ಬೀಟ್ ಥರ ಕೊಡ್ತಾರೆ ಒಂದು ಕಾನ್ಸ್ಟೇಬಲ್. ಹಾಗೆ ನಾವು ಬಂಡೆಪಾಳ್ಯ ಸ್ಟೇಷನಲ್ಲಿದ್ದಾಗ ಪ್ರತಿ ಬೀಟಲ್ಲಿರ್ತಕ್ಕಂಥ ಒಬ್ಬ ಪೊಲೀಸರಿಗೆ ಇವರು ಆ ಬೀಟಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ರೆ, ಒಂದು ಸ್ಕೂಲ್ ಇಟ್ಕೊಂಡಿದ್ರೆ, ಆ ಸ್ಕೂಲ್ ಹೋಗ್ತಾರ ಮಗು ಆದರೆ ಅವ್ರನ್ನ ಕರ್ಕೊಂಡು ಅವ್ರ ಜೊತೆಯಲ್ಲಿ ಹೋಗಿ ದತ್ತಿಗೆ ಕೊಟ್ಟು ಆ ಗಿಡವನ್ನು ನೆಡುವಂಥ ಕಾರ್ಯವನ್ನು ಮಾಡಿದ್ವಿ. ಸೊ ಪೊಲೀಸ್ ಸ್ಟೇಷನ್ ಇದ್ದಾಗಲೂ ಮಾಡಿದ್ದೀವಿ, ರಾಜಲಾಂಛನ ಸಂಸ್ಥೆಗೂ ಮಾಡಿದ್ದೀವಿ. ನಾಳೆ ನೀವು ಮಾಡ್ತಿದ್ರೆ ನಿಮ್ಮ ಜೊತೆಲೂ ಬರ್ತೀವಿ ಗಿಡ ನೆಡೋದಕ್ಕೆ. ಸೊ ಇವತ್ತಿನ ದಿವಸ ಇವ್ರು ಫ್ಯಾನ್ ಅಸೋಸಿಯೇಷನಿಂದ ಮಾಡಿದರೆ ಅದಕ್ಕೆ ಬಂದಿದ್ವಿ. ಸೊ ಅವತ್ತು ಬಂಡೆಪಾಳ್ಯ ಪೊಲೀಸರು ಒಂದೊಂದು ಬೀಟಲ್ಲಿ ನೆಟ್ಟಂಥ 2 ಗಿಡ ಇವತ್ತು 60 ಜನ ಇಂಟು ಡಬಲ್ 120 ಬಿಟ್ಟರು 100 ಗಿಡ ಇವತ್ತು ಮರ ಆಗಿದೆ. ನಮ್ಮ ಪೊಲೀಸರು ಇದಾರಲ್ಲ, ಅವ್ರಿಗಿನ್ನ ಹೈಟ್ ಜಾಸ್ತಿ ಹೋಗ್ಬಿಟ್ಟಿದೆ. ಅದಕ್ಕೆ ಖುಷಿ ಇದೆ.